ಎಲ್ರಿಗೂ ಮೊಬೈಲ್ ತುಂಬಾ ಇಂಪಾರ್ಟೆಂಟು. ನಮ್ಮ ಫ್ಯಾಮಿಲಿಗೂ ಅಷ್ಟೇ ಇಂಪಾರ್ಟೆಂಟಾ? ಈ ಮೊಬೈಲ್ ಒಂಥರ ರಾಕ್ಷಸ ಇದ್ದಂಗೆ, ಎಲ್ಲಾನು ನುಂಗಿ ನೀರ್ ಕುಡಿತಾ ಇರೋ ಬಕಾಸುರ. ಪಬ್ಲಿಕ್ ನ್ಯೂಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಜೊತೆ ಇರುವಂತಹ ಸಿನಿ ತಂಡ ಯಾವುದು ಅಂತ ಹೇಳಿದರೆ ಸರ್ವಾಂತರ್ಯಾಮಿ ಅಂತ ಹೇಳಿ ನಮ್ಮನ್ನೆಲ್ಲ ಊರ್ ಸುತ್ತಲಿಕ್ಕೆ ರೆಡಿ ಆಗಿರುವಂತಹ ಈ ಸಿನಿಮಾ ಇದು. ಈ ಸಿನಿಮಾದ ಕಥೆ ಏನು, ಈ ಸಿನಿಮಾದಲ್ಲಿ ಸರ್ವಾಂತರ್ಯಾಮಿ ಯಾರು ಅಂತ ತಿಳ್ಕೊಳ್ಳುವಂತಹ ಟೈಮ್ ಇವತ್ತು ನಮ್ಮ ಜೊತೆ ಪುಟಾಣಿ, ಅದೇ ರೀತಿ ಅವ್ರ ಜೊತೆ ತೇಜಸ್ವಿ ಇದ್ದಾರೆ. ಮೈರಾ ಜೊತೆ ತೇಜಸ್ವಿ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮೈರಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ಹೇಗಿದ್ದೀರಾ? ಸೂಪರ್. ನಾನು ಮೊದಲೇ ಹೇಳಿದೆ ಸರ್ವಾಂತರ್ಯಾಮಿ ಅಂತ ಹೇಳಿ. ಸರ್ವಾಂತರ್ಯಾಮಿ ಅಂತ ಹೇಳಿ ಇಡೀ ಊರ್ ಸುತ್ತಿಸ್ಲಿಕ್ಕೆ ರೆಡಿ ಆಗಿಸಿದೀರಾ ನಮ್ಮನ್ನ. ಏನಿದು ಸರ್ವಾಂತರ್ಯಾಮಿ ಅನ್ನುವಂಥದ್ದು ಮೊದಲಿಗೆ? ಆಕ್ಚುಲಿ ಹೆಸರೇ ಹೇಳೋ ತರ ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲಾ ಕಡೆ ಇರುವಂತದ್ದು ಅಂತ. ಅಂದ್ರೆ ದೇವ್ರಿಗೆ ಹೇಳ್ತೀವಿ ಅವ್ನ್ ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲಾ ಕಡೆ ಹಾಗೆ ಇವಾಗ ದೇವ್ರು ಬಿಟ್ರೆ ನೆಕ್ಸ್ಟ್ ನಮ್ ಕೈಯಲ್ಲಿ ಇರೋದು ಮೊಬೈಲೇನೆ. ಎಲ್ಲರ ಕೈಯಲ್ಲೂ ಇರುತ್ತೆ, ಎಲ್ಲೂ ಇಲ್ಲ ಅನ್ನೋ ತರ ಇಲ್ವೇ ಇಲ್ಲ. ಮೊಬೈಲ್ ಇಲ್ಲ ಅಂತಂದ್ರೆ ಅವನಿಗೆ ವ್ಯಾಲ್ಯೂನೇ ಇಲ್ಲ. ಇವಾಗ ಎಂತ ಇದು ಅಂತಂದ್ರೂ ಅವನ ಹತ್ರ ಮೊಬೈಲ್ ಇರುತ್ತೆ. ಎಷ್ಟು ಏನು ಊಟಕ್ಕಿಲ್ಲ ಅಂತಂದ್ರೂ ಕೈಯಲ್ಲಿ ಮೊಬೈಲ್ ಅಂತೂ ಫಿಕ್ಸ್ ಇರುತ್ತೆ. ಸೊ ಆ ಕಾರಣಕ್ಕೆ ಸರ್ವಾಂತರ್ಯಾಮಿ ಅಂತ ಹೆಸರು ಇಟ್ಟಿರೋದು. ಬಟ್ ಮೊಬೈಲಿಂದ ಏನಾಗತ್ತೆ ಅನ್ನೋದೇ ಸಬ್ಜೆಕ್ಟು. ಅಂದರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಮೊಬೈಲನ್ನ ಅದೇ ಹೇಳ್ದಾಗೆ ಅತಿಯಾದರೆ ಅಮೃತನೂ ವಿಷ ಅಂತೀವಿ. ಯಾವ್ಯಾವುದನ್ನ ಎಷ್ಟೆಷ್ಟು ಬಳಸಬೇಕೋ ಅಷ್ಟಷ್ಟು ಬಳಸಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಅತಿಯಾಗಿ ಬಳಸಿದ್ರೆ ಅದೆಲ್ಲನೂ ಹಾನಿನೇ. ಸೊ ಹಾಗಾಗಿ ಯಾವುದು ಕೂಡ ಅಡಿಕ್ಟ್ ಆಗಬಾರ್ದು. ಮೊಬೈಲ್ ಅಂತಲ್ಲ, ಯಾವುದೇ ಇದಕ್ಕೂ ಅಡಿಕ್ಟ್ ಆದಾಗ ಅದು ಪ್ರಾಬ್ಲಮ್ಸೇನೆ. ಅದರಲ್ಲೂ ಮೊಬೈಲಿಂದ ಆಗ್ತಿರೋ ಅನಾಹುತಗಳು ಇವಾಗ ನೋಡ್ತಾ ಇದ್ದೀರಾ ನೀವು, ನ್ಯೂಸ್ಗಳಾಗಿರೋದ್ರಿಂದ. ಸೊ ನ್ಯೂಸಲ್ಲಿ ಎಷ್ಟೆಷ್ಟೋ ವಿಷಯಗಳು ಬರುತ್ತೆ. ಅಪ್ಪ ಅಮ್ಮನ್ನೇ ಕೊಲೆ ಮಾಡೋ ರೇಂಜಿಗೆ ಮಕ್ಕಳು ಹೋಗ್ತಾರೆ ಅಂತಂದರೆ ಸೊ ಆ ಮೊಬೈಲಿಗೆ ಎಷ್ಟು ಅಡಿಕ್ಟ್ ಆಗಿರಬೇಕು ಅನ್ನೋದು ಒಂದು. ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ಎತ್ತಿ ತೋರಿಸ್ಬೇಕು. ಅದನ್ನ ಇದು ಮಾಡೋಕ್ಕೋಸ್ಕರ ಆದಷ್ಟು ಸಿನಿಮಾದಿಂದ ಯಾವತ್ತು ನಾವು ಒಂದು ಕಂಟೆಂಟ್ ಕೊಡಬೇಕು. ಇತ್ತೀಚಿಗಿನ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಕಂಟೆಂಟ್ಗಳೇ ಇರಲ್ಲ. ಏನೋ ಒಂದಿಷ್ಟು ಫೈಟು, ಸಾಂಗ್ಸು, ಸೊ ಮುಗೀತು ಸಿನಿಮಾ ಅಂತ. ಬಟ್ ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇರುವಂಥ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಮೈರಾ ಅಂತ ಹೇಳಿ ಬಂದಾಗ ಸಾಕಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ಯಲ್ವಾ ನೀನು. ರಿಯಾಲಿಟಿ ಶೋಸ್ಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು. ಸೊ ಈ ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ನಿನ್ನ ಕ್ಯಾರೆಕ್ಟರ್ ಏನು? ನಾನು ಇವ್ರ ಮಗಳು ಆ್ಯಂಡ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಆಲ್ಸೋ. ನಮ್ಮ ಅಕ್ಕ ಕಳೆದೋಗಿರ್ತಾರೆ, ಅಂದರೆ ಆ ಥರ ಒಂದು ಇದಿದೆ. ಕತೆ ಪೂರ್ತಿ ಸೊ ಐ ವಿಲ್ ಬಿ ಅ ಮೇನ್ ಕ್ಯಾರೆಕ್ಟರ್ ಇನ್ ದಟ್. ನಾನು ಟ್ರೈಲರ್ ಎಲ್ಲ ನೋಡಿದಾಗ ಮೈರಾ ಎಂದ್ಲೇ ಎಲ್ಲೋ ಎಡವಟ್ಟಾಗಿ ಏನೋ ಕಳ್ಕೊಂಡ ರೀತಿ ಕಾಣಿಸ್ತಾ ಇತ್ತಪ್ಪ ನನಗೆ. ಮೈರಾ ಏನೋ ಎಡವಟ್ಟು ಮಾಡಿದ್ಯಂತೆ ಈ ಸಿನಿಮಾದಲ್ಲಿ, ಹೌದಾ? ಇಲ್ಲ, ಏನು ಹಣ ಯಾರಿಗೂ ಟ್ರಾನ್ಸ್ಫರ್ ಎಲ್ಲ ಮಾಡ್ತಾ ಇದೆಯಂತೆ, ಮೊಬೈಲ್ ಎಲ್ಲ ತುಂಬಾ ಯೂಸ್ ಮಾಡ್ತೀಯಂತೆ, ಕಂಪ್ಲೇಂಟ್ ಇದೆ ಅಪ್ಪ ನಿನ್ ಮೇಲೆ? ಇಲ್ಲ, ಹಾಗೇನಿಲ್ಲ. ಓಕೆ, ಇವಾಗ ಸ್ಟೂಡೆಂಟ್ ಅಂತ ಹೇಳಿ ಬಂದಾಗ ನೀನು ಕೂಡ ಸ್ಟೂಡೆಂಟ್. ಎಷ್ಟನೇ ಕ್ಲಾಸ್ ನೀನು? ಓಕೆ, 7th ಅಲ್ವಾ? ಆದ್ರೂ ಪುಟ್ಟುಡಿಗೆ 2ನೇ ಕ್ಲಾಸ್ ತರ ಇದೆಯಾ? ಓಕೆ, 7th ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಊಟ ಮಾಡದಿದ್ರು ಮಕ್ಕಳಿಗೆ ಮೊಬೈಲ್ ಕೊಡೋದಾಗಿರ್ಬೋದು, ಸೊ ಕೂಗ್ತಾ ಇದ್ರು ಅದನ್ನ ನಿಲ್ಸ್ಬೇಕನ್ನುವಂಥ ಕಾರಣದಿಂದಾಗಿ ಮೊಬೈಲ್ ಕೊಡೋದಾಗಿರ್ಬೋದು. ಈಗಿನ ಮಕ್ಕಳು ದೇ ಕಾಲ್ ಲೈಕ್ ಜೆನ್ಸಿ. ಸೊ ಎಲ್ಲರೂ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು. ನೀನ್ ಯಾವ ರೀತಿ ಯೂಸ್ ಮಾಡ್ತೀಯಾ ಮೊಬೈಲ್? ಅದೇ ರೀತಿ ನಿನ್ ತರ ಮೊಬೈಲ್ ಯೂಸ್ ಮಾಡ್ತಾರಲ್ಲ ಮಕ್ಕಳು, ಅವ್ರಿಗೆ ಏನ್ ಹೇಳ್ತೀಯಾ? ಜಾಸ್ತಿ ಮೊಬೈಲ್ ನೋಡಂಗಿಲ್ಲ ಅಷ್ಟೇ. ನೀನ್ ನೋಡ್ತೀಯಾ? ಅಂದ್ರೆ ಬೋರ್ ಆದಾಗ ಒಂದು 5 minutes ನೋಡ್ತೀನಿ, 10 minutes ನೋಡ್ತೀನಿ, ಆಮೇಲೆ ಅಷ್ಟೇ. ಜಾಸ್ತಿ ನೋಡಲ್ಲ, ಅಡಿಕ್ಟ್ ಆಗಲ್ಲ ನಾನು ಅದಕ್ಕೂ ಜಾಸ್ತಿ. ಮ್ಯಾಮ್, ಇವಾಗ ಅಡಿಕ್ಷನ್ ಅನ್ನುವಂಥದ್ದು ಪ್ರತಿಯೊಂದು ವಿಷಯಗಳಲ್ಲೂ ಜನರು ಮಾಡ್ಕೊಳ್ತಾ ಇರುವಂಥದ್ದು ನಮ್ಗೆ ನಾವೇ ಅಲ್ವಾ? ಸೊ ಈ ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ನಮಗೆ ಮೊಬೈಲ್ ಇಂದ ಬರುವಂತಹ ಆಘಾತಗಳೇನು, ಏನಾಗುತ್ತೆ ಅನ್ನುವಂಥದ್ದನ್ನು ನೀವು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು. ಮೇಯ್ನ್ ಆಗಿ ಯಾವ ಕ್ಯಾಟಗರಿಗೆ ಈ ಸಿನಿಮಾ ತುಂಬಾ ರೀಚ್ ಆಗುತ್ತೆ ಅಂತ ಹೇಳಿ? ಆಕ್ಚುಲಿ ಎಲ್ಲರಿಗೂ ರೀಚ್ ಆಗತ್ತೆ. ಅದರಲ್ಲೂ ಈಗ ಆವಾಗಲೇ ಹೇಳ್ದಂಗೆ ಜೆನ್ಜಿಸು ಮೊಬೈಲ್ ಇಲ್ಲ ಅಂತಂದ್ರೆ ಅವ್ರು ಬದುಕದೇ ಇಲ್ಲ ಅನ್ನೋ ಥರ ಕ್ರಿಯೇಟ್ ಆಗಿದೆ. ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ, ಮೊಬೈಲ್ ಕೊಡಲ್ಲ ಅಂತ ಹೇಳಿದಕ್ಕೆ ಅಪ್ಪ ಅಮ್ಮ ಅಕ್ಕ ಎಲ್ಲರನ್ನೂ ಕೊಲೆ ಮಾಡಿದ್ದ ಒಂದು ಹುಡುಗ. ಸೊ ಇತ್ತೀಚೆಗೆ ಬಂದಿರೋ ನ್ಯೂಸ್ ಇದು. ಸೊ ಈ ಥರದ್ದೆಲ್ಲ ನೋಡಿದಾಗ ಜೆನ್ಜಿಸಿಗೆ ಇದು ತುಂಬ ಇದಾಗತ್ತೆ. ಆಮೇಲೆ ದೊಡ್ಡವರು ಕೂಡ ಇವಾಗ ಮೊಬೈಲ್ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಏನು ಗೊತ್ತಿರಲ್ಲ. ಎಷ್ಟೋ ಸರ್ತಿ ಅದರಲ್ಲಿರೋ ಇದು ಯಾವುದೋ ಒಂದು ಲಿಂಕ್ ಬರುತ್ತೆ, ನಾವೇನೋ ಒತ್ಬಿಡ್ತೀವಿ. ಎಲ್ಲೋ ಕಷ್ಟಪಟ್ಟು ಸಾಲ ಮಾಡಿ ಏನೇನೋ ಮಾಡಿಕೊಂಡು ಒಂದು ಅಮೌಂಟ್ ಅಂತ ಹೊಂದ್ಸ್ಬಿಟ್ಟು ಏನೋ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಲಿಂಕ್ ಬರುತ್ತೆ, ನಮ್ಗೆ ಗೊತ್ತಿಲ್ಲದೆ ಅದನ್ನ ಲಿಂಕ್ ಇದು ಮಾಡಿರ್ತೀವಿ. ಇಮಿಡಿಯೇಟ್ ಎಲ್ಲ ಇದಾದ್ರೆ ಆ ಮನೆ ಪರಿಸ್ಥಿತಿ ಏನಾಗಬಹುದು ಅಂದ್ರೆ ಪ್ರತಿಯೊಬ್ಬರಿಗೂ ರೀಚ್ ಆಗುವಂಥದ್ದು ಇದು. ಅಂಥದ್ರಲ್ಲಿ ನೀವು ಹೇಳಿದಾಗೆ ಜೆನ್ಜಿಸಿಗೆ ತುಂಬ ಬೇಗ ರೀಚ್ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಅದನ್ನ ನೋಡ್ಲೇಬೇಕಾದಂಥದ್ದು. ಯಾಕೆಂದ್ರೆ ಇವಾಗ ಹಾಳಾಗ್ತಿರೋದೇ ಅವರು ಮೊಬೈಲ್ಗಳಿಂದ. ಸೊ ಹಾಗಾಗಿ
ಮೈರಾ, ಇವಾಗ ನಿನ್ನ ಹತ್ರ ಕೇಳಲೇಬೇಕು, ನಿಂದು ಅದೆಷ್ಟು ಫ್ರೆಂಡ್ಸ್ಗಳಿರ್ಬೋದಲ್ವಾ? ಸೊ ಐ ಥಾಟ್ ಯು ಆಲ್ಸೋ ಯೂಸಿಂಗ್ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತೀಯಾ? ಅಂದ್ರೆ ಅಮ್ಮ ಹ್ಯಾಂಡಲ್ ಮಾಡ್ತಾರೆ ಅದನ್ನ. ಓಕೆ, ನಿನ್ನ ಫ್ರೆಂಡ್ಸುಗಳು ಕೂಡ ತುಂಬಾನೇ ಮೊಬೈಲ್ ಯೂಸ್ ಮಾಡ್ತಾರೆ ಅಲ್ವಾ? ಮೊಬೈಲಲ್ಲಿ ನಿಮಗೆ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗ ಅದೆಷ್ಟು ವೀಡಿಯೋಸ್ಗಳೆಲ್ಲ ಬಂದಿರ್ಬೋದು, ಕೆಟ್ಟದ್ದು ಬಂದಿರ್ಬೋದು, ಒಳ್ಳೇದು ಬರ್ಬೋದು. ಇದರಲ್ಲಿ ಇನ್ಫ್ಲೂಯೆನ್ಸ್ ಆಗಿದ್ದು ಯಾವುದಾದ್ರೂ ವೀಡಿಯೋಸ್ ನಿನಗಿದೆಯಾ? ನಾನ್ ಯಾವ್ದಕ್ಕೂ ಇನ್ಫ್ಲೂಯೆನ್ಸ್ ಆಗಿಲ್ಲ. ಈಗ ಕೆಲ ಮಕ್ಕಳು ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾರೆ ಕೆಲವೊಂದು ವಿಡಿಯೋಸ್ಗಳಿಗಾಗಿರ್ಬೋದು, ಕೆಲವೊಂದು ಅಡಿಕ್ಷನ್ಗಳಿಗಾಗಿರ್ಬೋದು. ಸೊ ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಇನ್ಫ್ಲೂಯೆನ್ಸ್ ಆಗಬೇಡಿ, ಮೊಬೈಲ್ ನೋಡೋದನ್ನ ಆದಷ್ಟು ಬಿಟ್ಬಿಡಿ. ಯಾವುದಕ್ಕೆ ಆಗಲಿ ತುಂಬ ಅಡಿಕ್ಟ್ ಆಗಬಾರ್ದು. ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಇವಾಗ ಮೈರಾ ಅಂತ ಹೇಳಿ ಬಂದಾಗ ಇಟ್ಸ್ ಅ ಬಾಲನಟಿ, ನಮ್ಗೆ ಗೊತ್ತಿದೆ, ತುಂಬಾನೇ ಫೇಮ್ ತಂದುಕೊಂಡಿರುವಂತಹ ಸಿನಿಮಾ. ನಿಮಗೆ ಶಿವಣ್ಣನ ಜೊತೆ ಆಕ್ಟ್ ಮಾಡಿದ್ಯಾ, ಜೊತೆಗೆ ಗಣೇಶರ ಜೊತೆ ಆಕ್ಟ್ ಮಾಡಿದ್ಯಾ, ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಿರುವಂತಹ ಹೆಮ್ಮೆ ನಿನಗಿದೆ ಅಲ್ವಾ? ಸೊ ಅವ್ರ ಜೊತೆ ಆಕ್ಟ್ ಮಾಡಿರುವಂತಹ ಒಂದೊಂದು ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ ಯಾವ್ದು ಮಾಡ್ತೀಯಾ? ಸುದೀಪ್ ಸರ್ ಜೊತೆ ಮಾರ್ಕ್ ಫಿಲ್ಮ್ ಮಾಡಿದ್ದೆ. ನಾವು 3 ಜನ ಮಕ್ಳಿದ್ವಿ ಅದರಲ್ಲಿ. ನಾವೆಲ್ಲ ಒಂದೊಂದೇ ಟೇಕ್ ತಗೊಂಡಿದ್ದು. ಅವಾಗ ಎಲ್ಲರೂ ಸುದೀಪ್ ಸರ್ ಕೂಡ ನಮಗೆ ಅಪ್ಲಾಸ್ ಮಾಡಿದ್ರು. ಆಮೇಲೆ ಫಸ್ಟು ನಾನೇ ಹೋಗಿದ್ದು ಸುದೀಪ್ ಸರ್ ಜೊತೆ ಫೋಟೋ ತಗೊಳಕ್ಕೆ. ಇನ್ನು ಮಿಕ್ಕಿಬ್ರವ್ರ ಹತ್ರ ಕುತ್ಕೊಂಡು ತಗೊಂಡೆ, ಯಾಕಂದ್ರೆ ಅವ್ರು ಸ್ವಲ್ಪ ಶಾರ್ಟ್ ಇದ್ರು, ಆಮೇಲೆ ಲೈಟ್ ಚೆನ್ನಾಗಿ ಬರ್ತಿತ್ತು ಅಲ್ಲಿ. ಆಮೇಲೆ ಮತ್ತೆ ವಾಪಸ್ ನನ್ನ ಹತ್ರನೇ ಬಂದು ನನ್ನನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ತೆಗೆದ್ರು ಫೋಟೋನ. ಖುಷಿ ಆಯ್ತಾ? ನೀನ್ ಇವಾಗ ಸ್ಕೂಲಲ್ಲಿ ಒಂಥರ ಸ್ಟಾರ್ ಅಲ್ವಾ? ಎಲ್ರು ನಿನ್ನ ಏನಂತ ಕರೀತಾರೆ? ಮೈರಾ ಅಂತಾನೆ ಕರೀತಾರೆ. ಹಾಗೆ ಟೀಚರ್ಸ್ಗೆಲ್ಲ ತುಂಬಾ ಪ್ರೌಡ್ ಇದೆ ನಿನ್ ಮೇಲೆ. ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯಾ ವೀಕಲ್ಲಿ? ಎವ್ರಿ ವೀಕ್ ಹೋಗ್ತೀನಿ, ಎವ್ರಿ ಡೇ ಹೋಗ್ತೀನಿ. ಶೂಟಿಂಗ್ ಇದ್ದಾಗ ಒಂದಿನ ರಜಾ ಹಾಕ್ತೀನಿ ಅಷ್ಟೇ. ಏನು ಹೇಳಲ್ಲ? ಇಲ್ಲ, ಲೆಟರ್ ಕೊಡ್ತೀನಿ. ಮ್ಯಾಮ್, ಇವಾಗ ಸರ್ವಾಂತರ್ಯಾಮಿ ಅನ್ನುವಂಥ ಒಂದು ಟೈಟಲ್ ಜೊತೆಗೆ ಈ ಸಿನಿಮಾ ಬರ್ತಾ ಇದೆ. ನಮಗೆ ಎಲ್ಲೋ ಒಂದು ಟ್ರೈಲರ್ ನೋಡಿದಾಗ ತುಂಬ ಕಿಕ್ ಕೊಡುತ್ತೆ. ಏನಂತ ಹೇಳಿದ್ರೆ ಎಲ್ಲೋ ಹಾಳಾಗಿ ಹೋಗ್ತಾ ಇದ್ದಾವೆ ಈ ಕಾಲದಲ್ಲಿ ಅನ್ನುವಂಥದ್ದನ್ನು ತುಂಬಾ ಚೆನ್ನಾಗಿ ಟ್ರೈಲರಲ್ಲಿ ತೋರಿಸಿದ್ರೆ. ಇದಕ್ಕೇನು ಹೇಳ್ತೀರಾ? ಸೊ ಯಾವತ್ತಿಗೂ ಯಾವುದಕ್ಕೂ ಎಡಿಟ್ ಆಗಬಾರ್ದು ಅಂದೆ. ಇವನ್ ತುಂಬಾ ಪ್ರೀತಿ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅದು ಕೂಡ ನಮಗೆ ಪ್ರಾಬ್ಲಮ್. ಹಂಗೆ ಆಕ್ಚುಲಿ ಮೊಬೈಲಿಂದ ಆಗ್ತಿರೋ ಎಲ್ಲ ಇದ್ರನ್ನ ನಮ್ಮ ಹತ್ರ ನಿಲ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಈ ಸಿನಿಮಾದಿಂದ ಸ್ವಲ್ಪನಾದ್ರೂ ಅದನ್ನ ನೋಡಿ ಹೌದಲ್ವಾ ಈ ತರ ಆಗ್ತಿದೆ ಅಂತ ಅದನ್ನ ಏನಾದ್ರೂ ಕಡಿಮೆ ಮಾಡ್ಕೊಂಡ್ರೆ ನಾವು ಮಾಡಿರೋ ಸಿನಿಮಾಗೊಂದು ಸಾರ್ಥಕತೆ ಇದೆ ಅಂತ ಹೇಳ್ತೀನಿ. ಸರ್ವಾಂತರ್ಯಾಮಿ ಇವಾಗ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ. ಟ್ರೈಲರ್ ಅಲ್ಲೇ ಸದ್ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳೇನಾದ್ರೂ ಇದೆಯಾ ಅನ್ನುವಂಥದ್ದು? ಆಕ್ಚುಲಿ 3 ಹಾಡುಗಳಲ್ವಾ, 4 ಹಾಡುಗಳು ಬರುತ್ತೆ. ಒಂದು ಮೊಬೈಲ್ ಮೇಲೇನೆ ಒಂದು ಮೊಬೈಲ್ ಸಾಂಗ್ ಬರ್ದಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಕೂಡ. ಆಮೇಲೆ ಇನ್ನೊಂದು ಪರಿಸರದ ಬಗ್ಗೆ ಇದೆ, ಶಿವ ತಾಂಡವದ್ದು ಒಂದು ಸಾಂಗ್ ಇದೆ. ಸೊ ಹೀಗೆ ಎಲ್ಲ ಬಿಟ್ಟು ಹೋಗ್ಲೇಬೇಕು ಒಂದು ದಿನ, ಅದೊಂದು ಸಾಂಗ್. ಅಂದ್ರೆ ಅದು ಕೂಡ ಅಷ್ಟೇನೆ, ಆ ಹಾಡಲ್ಲಿ ಒಂದು ಮೆಸೇಜ್ ಇದೆ. ಅಂದ್ರೆ ಎಲ್ಲ ಬಿಟ್ಟು ಹೋಗ್ಲೇಬೇಕು ಒಂದು ದಿನ, ಆಮೇಲೆ ಏನು ಇರಲ್ಲ ನಮ್ಮ ಹತ್ರ, ಯಾಕೆ ಇಷ್ಟೆಲ್ಲ ಆಸೆ ಪಡ್ತೀರಾ ಅನ್ನೋದ್ರ ಬಗ್ಗೆ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಇದೆ ಸಾಂಗ್ಸು. ಸೊ ಎಲ್ಲರೂ ಕೇಳಿ. ಇವಾಗ ಕೊನೆಯದಾಗಿ ಈ ಸಿನಿಮಾ ಯಾವಾಗ ಬರ್ತಾ ಇದೆ? ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಗೆಲ್ಲರ ಕುತೂಹಲ, ಸಿನಿಮಾ ಯಾವಾಗ ಬರ್ತಾ ಇದೆ ಅಂತ ಹೇಳಿ. ಇದೇ ತಿಂಗಳ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅಂತ ಹೇಳ್ತೀನಿ. ಇದೇ ಮಂತ್ 17th ರಿಲೀಸ್ ಆಗ್ತಾ ಇದೆ. ಇದು ಫ್ಯಾಮಿಲಿ ನೋಡೋ ಅಂಥ ಫಿಲಮು, ಮಕ್ಕಳು ನೋಡೋ ಅಂಥ ಫಿಲಮು, ಎಲ್ಲರೂ ನೋಡೋ ಅಂಥ ಫಿಲಮು. ಸೊ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಇದೇ ಬರುವಂತಹ 17ನೇ ತಾರೀಕು ಸರ್ವಾಂತರ್ಯಾಮಿ ಅನ್ನುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಅಲ್ಲಿ. ಯಾರು ಕೂಡ ಪೈರಸಿ ಮಾಡದೆ ಈ ಹೊಸ ಪ್ರತಿಭೆಗಳನ್ನ ನಾವೆಲ್ಲ ಕೂಡ ಬೆಳೆಸಬೇಕು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.